ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ರೋನಿ ದ ರೂಲರ್ ಗುರು ತೇಜ್ ಶೆಟ್ಟಿ ಅವರ ನಿರ್ದೇಶನದ ಹಾಗೂ ಕನ್ನಡತಿ ಧಾರಾವಾಹಿ ಖ್ಯಾತಿ ನಟ ಕಿರಣ್ ರಾಜ್ ಅವರ ಸಿನಿಮಾ ಇಂದು ಅಂದ್ರೆ ಸೆಪ್ಟೆಂಬರ್ 12ರಂದು ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ, ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ರಾನಿ ದ ರೂಲರ್ ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ, ಸಿನಿಮಾದ ನಾಯಕ ರಾಘವ ಒಬ್ಬ ಆಕ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಅದಕ್ಕಾಗಿ ಪ್ರಯತ್ನ ಪಡ್ತಾ ಅದರದೇ ಆದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರುವಂತಹ ಸಾಮಾನ್ಯ ಹುಡುಗ, ಮಿಡ್ಲ್ ಕ್ಲಾಸ್ ಹುಡುಗ. ಇವನಿಗೆ ಜೊತೆಯಾಗಿ ಇಬ್ಬರು ಸ್ನೇಹಿತರು ಅಂಡ್ ಪ್ರೀತಿಸಿದ ಹುಡುಗಿ ಜೊತೆಯಾಗಿರ್ತಾಳೆ ಕೂಡ. ಅಂಡ್ ಆ ಒಂದು ಸಂದರ್ಭಕ್ಕೆ ಅಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ ನಿಂದ ನಾಯಕ ರಾಘವ ಕಾಮನ್ ಮ್ಯಾನ್ ಇಂದ ಅಂಡರ್ ವರ್ಲ್ಡ್ ಡಾನ್ ಆಗೋ ಕತೆ. ಇನ್ನ ಯಾಕೆ ಅವನು ಡಾನ್ ಆದ್ಮೇಲೆ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ದ, ಮುಂದೆ ಪ್ರೀತಿಸಿದ ಹುಡುಗಿ ಅಂಡ್ ಇನ್ನು ಇಬ್ಬರು ನಾಯಕಿಯರ ಪಾತ್ರವಾದ್ರೆ ಏನು ಅನ್ನೋದಕ್ಕೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಇಲ್ಲಿ ತಾನು ಒಂದು ನೆನೆದರೆ ದೈವ ಒಂದು ಬಗೆದೀತು ಅನ್ನೋ ಒಂದು ನಾಡ ನುಡಿಯಂತೆ ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡಿದರೆ ನಿರ್ದೇಶಕರು. ಇಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇದೆ, ಪ್ರೀತಿ ಇದೆ, ದ್ವೇಷ ಇದೆ, ಹೊಟ್ಟೆ ಕಿಚ್ಚಿದೆ, ರಾಜಕೀಯ ಇದೆ, ಜೊತೆಗೆ ರೌಡಿಸಮ್, ಅಂಡರ್ ವರ್ಲ್ಡ್ ಅಂಡ್ ಪೊಲೀಸ್ ಹೀಗೆ ಎಲ್ಲ ಇದ್ದು ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಜೊತೆಗೆ ಕತೆ ಸಾಗುತ್ತೆ. ಸಿನಿಮಾ ಓಪನ್ ಆಗದೆ ಒಂದು ಮೆಲೋಡಿ ಹಾಡಿಂದ ಅಂಡ್ ಆ ಒಂದು ಹಾಡಲ್ಲಿ ನಾಯಕಿ ಸುಪ್ರೀತಾ ಮತ್ತು ಅಹಿಂಸೆಯನ್ನ ಪಾಲನೆ ಮಾಡೋ ತನ್ನ ಫ್ಯಾಮಿಲಿನ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂತ ಸಿಚುವೇಶನ್ ಅನ್ನ ಆ ಒಂದು ಸಾಂಗ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸಿನಿಮಾದ ಓಪನಿಂಗ್ಗೆ ತುಂಬಾ ಸೊಗಸಾಗಿ ಓಪನ್ ಆಗುತ್ತೆ. ಸಿನಿಮಾ ಮೇಲೆ ಇದ್ದಂತ ನಿರೀಕ್ಷೆ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಕಿರಣ್ ರಾಜ್ ಅವರೊಟ್ಟಿಗೆ ಸಮೀಕ್ಷಾ, ಅಪೂರ್ವ, ರಾಧ್ಯ, ರವಿಶಂಕರ್, ಬಿ ಸುರೇಶ್, ಧರ್ಮಣ್ಣ, ಯಶ್ ಶೆಟ್ಟಿ ಅಂತಹ ಅದ್ಭುತ ಕಲಾವಿದರ ದಂಡೆ ಇದೆ. ಇನ್ನ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ಇಡೀ ಸಿನಿಮಾವನ್ನ ತಮ್ಮ ಶೋಲ್ಡರ್ ಮೇಲೆ ಹೊತ್ತು ಸಾಗಿರೋದು ನಟ ಕಿರಣ್ ರಾಜ್ ಅವರು. ಇಲ್ಲಿ ಹೀರೋ ಆಗೋ ಕನಸು ಕಾಣೋ ಮಿಡಲ್ ಕ್ಲಾಸ್ ಹುಡುಗನಾಗಿ, ಲವರ್ ಆಗಿ, ಅಂಡರ್ ವರ್ಲ್ಡ್ ಡಾನ್ ಆಗಿ ಎಲ್ಲಾ ಕಡೆ ಅಂದ್ರೆ ಅದು ಫೈಟಿಂಗ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಎಲ್ಲವನ್ನ ಪ್ರಾಪರ್ ಆಗಿ ಮಾಡಿದ್ದಾರೆ. ಇಲ್ಲಿ ಎಮೋಷನ್ ಅಂತ ವಿಚಾರ ಬಂದಿದ್ದಕ್ಕೆ ಒಂದು ವಿಷಯ ಹೇಳ್ತೀನಿ. ತೆಲುಗು ಸಿನಿಮಾ ನಟಿ ಸಾವಿತ್ರಿ ಅವರು ಒಂದು ಸಿನಿಮಾದಲ್ಲಿ ನಟಿಸಬೇಕಾದ್ರೆ ಮೊದಲು ಒಂದೇ ಒಂದು ಕಣ್ಣಲ್ಲಿ ನೀರು ಬರಬೇಕು ಅಂತ ಡೈರೆಕ್ಟರ್ ಅಂದಾಗ ಒಂದೇ ಕಣ್ಣಲ್ಲಿ 2 ಹನಿ ನೀರನ್ನ ತಂದಿದ್ರಂತೆ. ಹಾಗೆ ಇಲ್ಲೂ ಕೂಡ ಒಂದು ಸೀನ್ ಇದೆ. ಆ ಸೀನ್ ಅಲ್ಲಿ ಅದು ಒಂದೇ ಒಂದು ಸಿಂಗಲ್ ಶಾಟ್ ನಲ್ಲಿ ನಟ ಕಿರಣ್ ರಾಜ್ ಅವರು ಅಭಿನಯಿಸಿದ್ದಾರೆ. ನಿಜವಾಗ್ಲೂ ಕಿರಣ್ ರಾಜ್ ಅವರಿಗೆ ಒಂದು ಒಳ್ಳೆಯ ನಿರ್ದೇಶಕರ ತಂಡ ಸಿಕ್ಕರೆ ಫ್ಯೂಚರ್ ಅಲ್ಲಿ ಸ್ಟಾರ್ ನಟನಾಗಿ ಬೆಳೆಯೋದ್ರಲ್ಲಿ ಯಾವುದೇ ಡೌಟೇ ಬೇಡ ಅಂತ ಹೇಳ್ತೀನಿ. ಇನ್ನ ಇದನ್ನ ಬಿಟ್ರೆ ಸಿನಿಮಾದಲ್ಲಿ ಅಬ್ಬರಿಸೋದು ಅಂದ್ರೆ ಅದು ರವಿಶಂಕರ್ ಅವರು. ರೆಗ್ಯುಲರ್ ಡಾನ್ ಕ್ಯಾರೆಕ್ಟರ್ ಆದ್ರೂ ಸಿನಿಮಾದಲ್ಲಿ ಅವರು ಅದನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತೀನಿ. ಇನ್ನ ಇದನ್ನ ಬಿಟ್ರೆ ಧರ್ಮಣ್ಣ, ಕಡೂರ್, ಬಿ ಸುರೇಶ್ ಅಂಡ್ ಇನ್ನು ಮುಂತಾದ ಕಲಾವಿದರು ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ನೀಡಿದ್ದಾರೆ. ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ ಅಭಿನಯಿಸಿದ್ದಾರೆ. ಇನ್ನ ಸಿನಿಮಾದಲ್ಲಿ 3 ಜನ ನಾಯಕಿಯರಿದ್ದು ಇನ್ನೂ ಬೆಟರ್ ಪರ್ಫಾರ್ಮ್ ಮಾಡಬಹುದಿತ್ತು. ಒಂದು ಒಳ್ಳೆಯ ಸ್ಕ್ರೀನ್ ಸ್ಪೇಸ್ ಇತ್ತು, ಬಟ್ ಯಾಕೋ ವರ್ಕೌಟ್ ಆಗಿಲ್ಲ. ಇನ್ನ ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಮಾಡಿರೋದು ರಾಘವೇಂದ್ರ ಬಿ ಕೋಲಾರ್ ಅವರು. ಲೈಟಿಂಗ್ ಫಾರ್ಮೆಟ್ ಇಷ್ಟ ಆಯಿತು, ಬಟ್ ತುಂಬಾ ರೆಗ್ಯುಲರ್ ಫ್ರೇಮಿಂಗ್ಗಳು, ಏನು ಕ್ರಿಯೇಟಿವಿಟಿ ಕಾಣಿಸ್ಲಿಲ್ಲ. ಬಟ್ ಫೈಟ್ಗಳಲ್ಲಿ ಮಾತ್ರ ಕ್ಯಾಮ್ರಾ ವರ್ಕ್ ಸೊಗಸಾಗಿದೆ. ಇನ್ನ ಸಿನಿಮಾದ BGM ಮತ್ತು ಸಾಂಗ್ಸ್, ಇಲ್ಲಿ ಒಂದು ಸಾಂಗು ಕೋಲೆ ಕೋಲೆ ಮಾತ್ರ ಒಂದು ಮಟ್ಟಕ್ಕೆ ವರ್ಕೌಟ್ ಆಗಿದೆ. ಇನ್ನು ಉಳಿದ ಹಾಡುಗಳು ಯಾವುದು ಮೈಂಡಲ್ಲಿ ಉಳಿಯಲ್ಲ ಸಿನಿಮಾ ನೋಡಿ ಆಚೆ ಬಂದ ಮೇಲೆ. ಇನ್ನು ಸಿನಿಮಾದ BGM ವಿಷಯಕ್ಕೆ ಬರೋದಾದ್ರೆ, ಕೆಲವೊಂದು ಪಾರ್ಟ್ಗಳಲ್ಲಿ ಓಕೆ, ಬಟ್ ಅದನ್ನು ಬಿಟ್ಟರೆ ಅಂತ ಏನು ಮಜಾ ಕೊಡಲಿಲ್ಲ. ಸ್ಪೆಷಲ್ ಅಂತ ಏನು ಕಾಣಿಸ್ಲಿಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಇಲ್ಲಿ ಏನಾಗಿದೆ, ನಿರ್ದೇಶಕರು ಕಂಪೋಸ್ ಮಾಡಿರೋ ಫ್ರೇಮಿಂಗ್ಗಳಿಗೆ, ಅಲ್ಲಿನ ಕ್ಯಾರೆಕ್ಟರ್ಗಳಿಗೆ ಒಂದು ಲಿಮಿಟ್ ಹಾಕಿದ್ದಾರೆ. ಅಂಡ್ ಆ ಲಿಮಿಟಲ್ಲಿ ಮ್ಯೂಸಿಕ್ ಮಾಡಿರೋದು ಸ್ವಲ್ಪ ಮಟ್ಟಿಗೆ ಸಪ್ಪೆ ಅನಿಸುತ್ತೆ. ಇನ್ನು ನಿರ್ದೇಶಕ ಗುರು ತೇಜ್ ಶೆಟ್ಟಿ ಅವರೇನೋ ತುಂಬ ಹೊಸ ಫಾರ್ಮೆಟ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಅನ್ನೋ ಥರ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೆ. ನನಗೂ ಏನೋ ಸಿನಿಮಾ ಸ್ಪೆಷಲ್ ಆಗಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಮಾಡಿರೋ ಕಥೆಯನ್ನ 1 ಲೈನಲ್ಲಿ ಹೇಳಿದ್ರೆ ಕೇಳೋಕೆ ಮಜಾ ಕೊಡಬಹುದೇನೋ, ಆದರೆ 2 ಅವರ್ಸ್ ಸಿನಿಮಾ ಮಾಡೋಕೆ ಅಥವಾ ನೋಡೋಕ್ಕೆ ಕಷ್ಟ ಗುರು. ಲಿಟ್ರಲಿ ರೋನಿ ಸಿನಿಮಾ ನೋಡೋಕ್ಕೆ ಮೇಜರ್ ಕಾರಣ ಅಂದ್ರೆ ಅದು ನಟ ಕಿರಣ್ ರಾಜ್ ಅವರು ಅಂಡ್ ಅವರ ಆ ಲುಕ್. ನಿಜವಾಗ್ಲೂ ನಿರೀಕ್ಷೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ.
ಸಿನಿಮಾ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ಇನ್ನು ಈ ರಿವ್ಯೂ ನೋಡಿ ತಿಕ್ಕ ಹೊರ್ಕೊಂಡು ಕಾಮೆಂಟ್ ಮಾಡೋರು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ. ಗುರು, ನಾನು ನಮ್ಮ ಕನ್ನಡ ಸಿನಿಮಾ ಅನೌನ್ಸ್ ಆದಾಗಿಂದನೂ ಸಿನಿಮಾ ರಿಲೀಸ್ ಆಗೋ ತನಕನೂ ಸಪೋರ್ಟ್ ಮಾಡ್ತೀನಿ. ನಮ್ಮ ಚಾನಲಲ್ಲಿ ಅದರ ಸ್ಟೋರಿಗಳನ್ನ ಮಾಡಿರ್ತೀನಿ. ಬಟ್ ಈ ರಿವ್ಯೂ ವಿಚಾರಕ್ಕೆ ಬಂದರೆ ಮಾತ್ರ ಮನಸ್ಸು ಒಪ್ಪಲ್ಲ. ನಮ್ಮ ಚಾನಲ್ನ ಇಷ್ಟಪಟ್ಟು ನೋಡೋ ನೀವು ನಮ್ಮ ಫ್ಯಾಮಿಲಿಗೆ ಅಂದರೆ ಆಡಿಯನ್ಸ್ಗೆ ಮೋಸ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಸಿನಿಮಾ ನನಗೆ ಪರ್ಸ್ನಲಿ ಮಜಾ ಕೊಡ್ತಾ ಇಲ್ವಾ ಅನ್ನೋದನ್ನು ಹಾಗೆ ಹೇಳ್ತೀನಿ. ಸಿನಿಮಾ ಎಂಗೇಜಿಂಗ್ ಆಗಿತ್ತು, ಸಿನಿಮಾ ಸೂಪರ್ ಅಂತಾನೆ ಹೇಳ್ತೀನಿ. ಸಿನಿಮಾ ಮಜಾ ಕೊಡಲಿಲ್ಲ, ಅದನ್ನು ಹಾಗೆ ಹೇಳ್ತೀನಿ ಅಷ್ಟೇ. ಇನ್ನು ರೋನಿ ಸಿನಿಮಾ ತುಂಬ ಡಿಸಪಾಯಿಂಟ್ ಮಾಡ್ತು. ಸಿನಿಮಾ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿದೆ ಅಂತ ಅನ್ನಿಸ್ತು. ನನಗಂತೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಜಾ ಕೊಡಲಿಲ್ಲ. ನೀವೇನಾದರೂ ಕಿರಣ್ ರಾಜ್ ಅವರ ಅಭಿಮಾನಿಗಳಾಗಿದ್ದರೆ ಒಂದು ಸಾರಿ ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕೇನು ಮೋಸ ಇಲ್ಲ. ಅಂಡ್ ಇದಿಷ್ಟು ರೋನಿ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.